ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾಳಿಂಗರಾಯ ರಾಯಚೂರ್ ಕರ್ನಾಟಕ ಕೋಚಿಂಗ್ ಸೆಂಟರ್ ಅಡಿಯಲ್ಲಿ ನಡೆಯುತ್ತಿರುವಂತ RPF ಪ್ರಶ್ನೆಗಳ ಸರಣಿಗೆ ಸ್ವಾಗತ ಸ್ನೇಹಿತರೆ. ಸೊ ಇವತ್ತೇನಪ್ಪಾ ಅಂದ್ರೆ ನಮಗೆ RPF ಪೊಲೀಸ್ ಪ್ರೊಟೆಕ್ಷನ್ ಫೋರ್ಸ್ ಪ್ರಶ್ನೆ ಪತ್ರಿಕೆ ವಿವರಣೆ ಏನಪ್ಪಾ ಅಂದ್ರೆ ನಮ್ಮ 2ನೇ ತರಗತಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಬಹಳ ಸಮಯ ವೇಸ್ಟ್ ಮಾಡೋದು ಬೇಡ. ನೋಡಿ ಸ್ನೇಹಿತರೆ, ಪ್ರಶ್ನೆ ಹೆಂಗಿದೀಪಾ ಅಂದ್ರ ಗುಜರಾತ್ ರಾಜ್ಯದ ರಾಜಧಾನಿ ಯಾವುದು ಅಂತೇಳಿ ನೋಡ್ತೀವಿ. ಸೊ ಏನಪ್ಪಾ ಅಂದ್ರೆ ರಾಜ್ಯದ ವಡೋದರ, ಅಹಮದಾಬಾದ್, ಗಾಂಧಿಗ್ರಾಮ ಮತ್ತು ಗಾಂಧಿನಗರ ಅಂತ ನೋಡ್ತೀವಿ. ಎಸ್, ಇಲ್ಲಿ ಏನಪ್ಪಾ ಅಂದ್ರ ಸರಿಯಾದ ಉತ್ತರ ಗಾಂಧಿನಗರ. ಗಾಂಧಿನಗರ ಗುಜರಾತಿನ ರಾಜಧಾನಿ ಯಾವ್ದಪ್ಪ ಅಂದ್ರ ಗಾಂಧಿನಗರ. ಸೊ ಮತ್ ಗುಜರಾತ್ ಬಗ್ಗೆ ಮತ್ತೆಲ್ಲ ಏನೆಲ್ಲ ಗೊತ್ತಿರ್ಬೇಕ್ರಿ ಸರ? ಗುಜರಾತ್ ಯಾವರಾತ ಗುಜರಾತ್ ಅಂತೇಳವ ನೋಡ್ತೀವಿ ಸ್ನೇಹಿತರೆ. ಹಾಗಾದ್ರೆ ಸರ್, ಗುಜರಾತ್ ಎಂಬುದು ಒಂದು ರಾಜ್ಯ ಇದೇನಪ್ಪಾ ಅಂದ್ರ 1960 ಮೇ 1ನೇ ತಾರೀಕು ಏನಪ್ಪಾ ಅಂದ್ರ ಒಂದು ಹೊಸ ರಾಜ್ಯವಾಗಿ ಏನಪ್ಪಾ ಅಂದ್ರ ರಚಿತಗೊಂಡಿತ್ತು. ಹಾಗಾದ್ರೆ ಸರ್, ಗುಜರಾತ್ ಮೊದಲು ಯಾವ್ದಾರ ಅಧೀನದಲ್ಲಿತ್ತು? ಯಾವ್ದೇನಪ್ಪಾ ಅಂದ್ರ ಮಹಾರಾಷ್ಟ್ರ ಒಂದು ಭಾಗವಾಗಿತ್ತು. ಏನಾಗೈತ್ರಿ? ಮಹಾರಾಷ್ಟ್ರ ಒಂದು ಭಾಗವಾಗಿತ್ತು. 1960ರಲ್ಲಿ ಏನಪ್ಪಾ ಅಂದ್ರ ಗುಜರಾತ್ ಎಂಬುದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಾಜ್ಯ ಮಾಡ್ತಾರ. ತದನಂತರ ಗಾಂಧಿನಗರ ಏನಪ್ಪಾ ಅಂದ್ರ ಅದರ ಒಂದು ಏನಕ್ಕಂದ್ರೆ ರಾಜಧಾನಿಯಾಗಿ ಆಗ್ತದ. ಹಾಗಾದ್ರೆ ಗೊತ್ತಿರ್ಬೇಕು ಸ್ನೇಹಿತರೆ, ಗುಜರಾತಿನ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಗುಜರಾತಿನ ಪ್ರಸ್ತುತ CM ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ CM ಅಂತ ನೋಡ್ತೀವಿ. ಯಾರಪ್ಪ ಅಂತಂದ್ರೆ ಭೂಪೇಂದ್ರ ಪಟೇಲ್ ಅಂತ ಬರ್ತಾನೆ ಸ್ನೇಹಿತರೆ. ಭೂಪೇಂದ್ರ ಪಟೇಲ್ ಇವ್ರು ಯಾರಪ್ಪ ಅಂದ್ರೆ ಪ್ರಸ್ತುತ ಗುಜರಾತಿನ CM. ಹಾಗಾದ್ರೆ ಸರ, ಗುಜರಾತಿನ ಪ್ರಸ್ತುತ ರಾಜ್ಯಪಾಲ ಯಾರ್ರಿ ಸರ? ಗುಜರಾತಿನ ರಾಜ್ಯಪಾಲ ಯಾರಪ್ಪ ಅಂತಂದ್ರೆ ದೇವವ್ರತ ಅಂತ ಬರ್ತಾನೆ ಸ್ನೇಹಿತರೆ. ದೇವವ್ರತ ಆಚಾರ್ಯ ಯಾರಪ್ಪ ಅಂದ್ರ ಗುಜರಾತಿನ ಪ್ರಸ್ತುತ ರಾಜ್ಯಪಾಲ ಅಂತ ನೋಡ್ತೀವಿ ಸ್ನೇಹಿತರೆ. ಸರ್, ಮತ್ತೇನ್ ಗೊತ್ತಿರ್ಬೇಕು ಸರ್ ಗುಜರಾತ್ ಬಗ್ಗೆ ಸರ? ಗುಜರಾತ್ನಾಗ ಅತಿ ದೊಡ್ಡ ನಗರ ಯಾವುದು? ಗಾಂಧಿನಗರ ಅಲ್ಲ, ಅಹಮದಾಬಾದ್. ಅತಿ ದೊಡ್ಡ ಲಾರ್ಜೆಸ್ಟ್ ಸಿಟಿ ಯಾವ್ದಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಯಾವ್ದ್ರಿ? ಅಹಮದಾಬಾದ್ ಅಂತ ಕರಿತೀವಿ. ಅಹಮದಾಬಾದ್. ಸರ್, ಮತ್ತೊಂದು ಪಾಯಿಂಟ್ ಗೊತ್ತಿರ್ಬೇಕ್ರಿ ಸರ್. ಏನ್ರಿ ಸರ್? ಭಾರತದ ಮ್ಯಾಂಚೆಸ್ಟರ್ ಯಾವುದು? ಭಾರತದ ಮ್ಯಾಂಚೆಸ್ಟರ್ ಯಾವ್ದಂತ ನೋಡ್ತೀವಿ. ಭಾರತದ ಮ್ಯಾಂಚೆಸ್ಟರ್ ಇದೆ ಸ್ನೇಹಿತರೆ. ಯಾವ್ದು? ಅಹಮದಾಬಾದ್. ಭಾರತ ಮ್ಯಾಂಚೆಸ್ಟರ್ ಮೊದಲು ಮುಂಬೈ ಇತ್ತು, ಪ್ರಸ್ತುತ ಮುಂಬೈ ಎಲ್ಲ ಯಾವುದು? ಅಹಮದಾಬಾದ್ ಅಂತ ನೋಡ್ತೀವಿ ಸ್ನೇಹಿತರೆ. ಅರ್ಥ ಆಯ್ತಾ? ಹಾಗಾದ್ರೆ ಸರ್, ಮತ್ತೇನು ಗೊತ್ತಿರ್ಬೇಕ್ರಿ ಗುಜರಾತ್ ಬಗ್ಗೆ? ಎಸ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಗುಜರಾತ್ ಅಲ್ಲಿ ಏನಪ್ಪಾ ಅಂತಾರ ಕಂಡು ಬರ್ತಕ್ಕಂಥ ನ್ಯಾಷನಲ್ ಪಾರ್ಕ್ ಯಾವ್ರಿ ಸರ? ನೋಡಿ ಸ್ನೇಹಿತರೆ, ಪ್ರಮುಖವಾಗಿರ್ತಕ್ಕಂಥ 4 ನ್ಯಾಷನಲ್ ಪಾರ್ಕ್ ಕಂಡು ಬರ್ತಾವ. NP ಅಂತ ಶಾರ್ಟ್ ಆಗಿ ಬರಿತೀನಿ. NP ನೆನ್ಪಿಡ್ರಿ. ಕೋಡ್ ಏನಪ್ಪಾ ಅಂದ್ರ BGMV ಬೆಳಗಾವಿ ವಿ ಅಂತ ನೆನ್ಪಿಡ್ರಿ. BGMV ಬೆಳಗಾವಿ ವಿ. ಇಲ್ಲಿ ಕಂಡು ಬರ್ತಕ್ಕಂಥ 4 ನ್ಯಾಷನಲ್ ಪಾರ್ಕ್ ಎಲ್ಲಿ? ಗುಜರಾತ್. ಸರ್, ಮತ್ತೆ ಹೆಂಗ್ ನೆನ್ಪಿಡ್ಬೇಕ್ರಿ? ಹಿಂಗ್ ನೆನ್ಪಿಡ್ರಿ. ಹೆಂಗಪ್ಪ ಅಂದ್ರ ಸೊ ಗುಜರಾತಿನ ನರೇಂದ್ರ ಮೋದಿ ಬಹಳ ಪದೇ ಬರ್ತಾನ. ಎಲ್ಲಿ ಬರ್ತಾನ? ಕರ್ನಾಟಕಕ್ಕೆ ಬರ್ತಾನ. ಕರ್ನಾಟಕಕ್ಕೆ ಎಲ್ಲಿ ಬರ್ತಾನ? ಬೆಳಗಾವಿಗೆ ಬರ್ತಾನ. ಇಲ್ಲಿಂದ ಗುಜರಾತಿನಿಂದ ಹಿಂಗ್ ನೆನ್ಪಿಡ್ರಿ, ಬೆಳಗಾವಿ ಬಿ ಅಂತ ನೆನ್ಪಿಡ್ರಿ. ಸರ್, ಬಿ ಅಂದ್ರೇನ್ರಿ? ಒಂದು ವೆರಿ ಇಂಪಾರ್ಟೆಂಟ್ ಬ್ಲ್ಯಾಕ್ ಬಕ್ ಅಂತ ಬರ್ತಾ. ಬ್ಲ್ಯಾಕ್ ಬಕ್ ಎಂಬ ರಾಷ್ಟ್ರೀಯ ಉದ್ಯಾನವನ. ಸರ್, G ಅಂದ್ರೇನ್ರಿ? ಗಿರ್ ರಾಷ್ಟ್ರೀಯ ಉದ್ಯಾನವನ. ಸರ್, M ಅಂದ್ರೇನ್ರಿ? ಮರೈನ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಸರ್, ವಿ ಅಂದ್ರೇನ್ರಿ? ವನ್ಸದ ರಾಷ್ಟ್ರೀಯ ಉದ್ಯಾನವನ. ವನ್ಸದ. ಇವಿ ಏನಪ್ಪಾ ಅಂದ್ರ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಇರ್ತಕ್ಕಂಥ 4 ಏನೋ ನ್ಯಾಷನಲ್ ಪಾರ್ಕ್ ಅಂತ ನೋಡ್ತೀವಿ. ಇದೇ ತರನಾಗಿ ವೆರಿ ಇಂಪಾರ್ಟೆಂಟು ಏನೋ ಭಾರತದಲ್ಲಿ ಕತ್ತೆಗಳ ಉದ್ಯಾನವನ ಎಲ್ಲಿ ಕಂಡು ಬರ್ತಾ? ಕತ್ತೆಗಳ ಉದ್ಯಾನವನ ಗುಜರಾತ್ ಅಲ್ಲಿ ಕಂಡು ಬರ್ತಾ. ಕತ್ತೆಗಳ ಉದ್ಯಾನವನ ಅಂತ ನೋಡ್ತೀವಿ. ಇನ್ನೊಂದು ಗೊತ್ತಿರ್ಬೇಕು ಸ್ನೇಹಿತರೆ. ಸರ್, ಗಿರ್ ಯಾವ್ದಕ್ ಫೇಮಸ್ ರೀ? ಯಾವ್ದಕ್ ಫೇಮಸ್? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾರೆ. ಬೇಡ, ಹೇಳಿಬಿಡ್ತೀವಿ ನೋಡ್ರಿ. ವೆರಿ ಇಂಪಾರ್ಟೆಂಟ್. ಯಾಕ? ಏಷ್ಯಾಟಿಕ್ ಸಿಂಹಗಳಿಗೆ ಏಷ್ಯಾಟಿಕ್ ಲಾಯನ್ಸ್ ಅಂತ ಕರಿತೀವಿ. ಏಷ್ಯಾಟಿಕ್ ಸಿಂಹಗಳು ಎಲ್ಲಿ ಕಂಡು ಬರ್ತವಪ್ಪ ಅಂದ್ರೆ ಗಿರ್ ಎಂಬಿರ್ತಕ್ಕಂಥ ರಾಷ್ಟ್ರ ಉದ್ಯಾನ ಕಂಡು ಬರ್ತವ. ಅದೇ ತರನಾಗಿ ಸಿಂಧು ನಾಗರಿಕತೆಯ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಹಡಗುಕಟ್ಟೆ ಅಂತ ಕರಿತೀವಿ. ಯಾವ್ದನ್ನ? ಲೋತಾಲ್. ಯಾವ್ದ್ರಿ? ಲೋತಾಲ್. ಈ ಲೋತಾಲ್ ಕೂಡ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಗುಜರಾತ್ ಅಲ್ಲಿ ಕಂಡು ಬರ್ತಾ. ಇದೊಂದು ಏನಪ್ಪಾ ಅಂದ್ರ ಹಡಗುಕಟ್ಟೆ ಪ್ರಸಿದ್ಧವಾದ ಬಂದರಾಗಿತ್ತು. ಯಾವ್ದು? ಲೋಥಾಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಸರ, ಈ ಲೋಥಾಲ್ ಎಂಬ ನಗರವನ್ನ 1950 ಇಸ್ವಿಯನ್ನು ಬ್ಯಾಡ್ರಿ. ಇದನ್ನ ಸಂಶೋಧನೆ ಮಾಡಿದ ನಮ್ಮ ಕನ್ನಡಿಗ SR ರಾವ್ ಅಂತ ಬರ್ತಾನ. SR ರಾವ್ ಅಂತ ನೋಡ್ತೀವಿ. ಇದನ್ನ ಸಂಶೋಧನೆ ಮಾಡ್ತಕ್ಕಂಥ ಕನ್ನಡಿಗ ಶಿಕಾರಿಪುರ ರಂಗನಾಥ್ ರಾವ್ ಅಂತ ಬರ್ತಾನ.
ಇಲ್ಲಿರ್ತಕ್ಕಂಥ ಸಂಪೂರ್ಣ ಇರ್ತಕ್ಕಂಥ ಸಂಶೋಧನೆ ಮಾಡ್ತಾನ ಯಾವ್ದ್ರ ಬಗ್ಗೆ ಲೋತಾಲ್. ಹಾಗಾದ್ರೆ ಸರ ಈ ಲೋತಾಲ್ ಸರ್ ಇದು ಯಾವ ನದಿ ಮೇಲೆ ಐತ್ರಿ ಸರ? ಯಾವ ನದಿ? ಯಾವ್ದಪ್ಪ ಅಂತಂದ್ರ ಒಂದು ಸಬರ್ಮತಿ ಉಪನದಿ ಕಂಡು ಬರ್ತಾ ಭೋಗುವ ಅಂತ, ಆ ಭೋಗ ನದಿ ದಡದ ಮೇಲೆ ಐತಿ. ಯಾವ್ದ್ರಿ? ಲೋತಾಲ್ ಅಂತ. ಓಕೆನಾ? ಇದು ಕೂಡ ಏನಪ್ಪಾ ಇಲ್ಲಿ ಸಿಂಧು ನಾಗರಿಕತೆ ಒಂದು ಪ್ರದೇಶಗಳು ಇಲ್ಲಿ ಕೂಡ ಏನಪ್ಪಾ ಅಂದ್ರ ಕಂಡು ಬರ್ತಾವ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಇದ್ರ ಜೊತೆ ಇನ್ನೊಂದು ಗೊತ್ತಿರಬೇಕು. ಈ ಲೋತಾಲ್ದಲ್ಲಿ ಏನಪ್ಪಾ ಅಂದ್ರ ಒಂದು ಪ್ರಸಿದ್ಧವಾಗಿರ್ತಕ್ಕ ಈ ಗುಜರಾತ್ ಅಲ್ಲಿ ಏನಪ್ಪಾ ಅಂದ್ರ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಬಂದರು ಕಂಡು ಬರ್ತದ. ಆ ಬಂದರು ಯಾವ್ದು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ ಸ್ನೇಹಿತರೆ. ಎಸ್ ಬನ್ರಿ, ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಯಾವಾಗ ಪ್ರಾರಂಭಿಸಿದವರು? ಬ್ರಿಟಿಷ್ ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಇಲ್ಲದಿದ್ರೆ ಬೂಟ್ಲೆ ಬಿಡಿಬಿತ್ತೇವೆ ಅಂತಾರ. 1942 ಬ್ರಿಟಿಷ್ ಕ್ವಿಟ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. 1942 ಆಗಸ್ಟ್ 8 ಅಂತ ನೋಡ್ತೀವಿ. 1942 ಆಗಸ್ಟ್ 8 ಇದನ್ನ ಬ್ರಿಟಿಷ್ ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಅಂತ ಕರೆ ಕೊಡ್ತಾರೆ ಮಹಾತ್ಮ ಗಾಂಧೀಜಿಯವರು. ಅರ್ಥ ಆಯ್ತಾ? ಯಾಕ್ರಿ ಸರ ಈ ಚಳವಳಿ ಯಾಕೈತ್ರಿ? ಸಂಪೂರ್ಣವಾಗಿ ಇಲ್ಲಿ ಹೇಳಕ್ಕಾಗಲ್ಲ ಸ್ನೇಹಿತರೆ, ಒಂದೇ ಮಾತನ್ನು ಹೇಳ್ತೀನಿ. ಏನಪ್ಪಾ ಅಂದ್ರೆ ಅತ್ಯಂತ ಪುಷ್ಟ ರಾಷ್ಟ್ರ ಜಪಾನ್, ಪುಟ್ಟ ರಾಷ್ಟ್ರ ಅಂದ್ರೆ ಈ ಜಪಾನ್ ಏನ್ ಮಾಡ್ತಪ್ಪ ಅಂತಂದ್ರ ಬಹುದೊಡ್ಡ ರಾಷ್ಟ್ರವಾಗಿರ್ತಕ್ಕಂಥ ಇಂಗ್ಲೆಂಡ್ ದೇಶವನ್ನು ಸೋಲಿಸ್ತದ. ಅವಾಗ ಭಾರತ ಇದರಲ್ಲಿ ಕಿಚ್ಚುಟ್ಕೊಳ್ತದ. ಏನಂತ? ಅತ್ಯಂತ ಪುಟ್ಟ ರಾಷ್ಟ್ರ ಜಪಾನ್ ಇಂಗ್ಲೆಂಡ್ ದೇಶವನ್ನು ಸೋಲಿಸೋದಾದ್ರೆ ಬಹುದೊಡ್ಡ ಭಾರತ ನಮ್ಮಿಂದ ಯಾಕೆ ಸಾಧ್ಯ ಇಲ್ಲ ಅಂತೇಳಿ ಈ ಹೋರಾಟ ಆರಂಭ ಮಾಡ್ತಾರ ಬ್ರಿಟಿಷ್ ಕ್ವಿಟ್ ಇಂಡಿಯಾ ಚಳವಳಿ. ನೋಡಿ ಸ್ನೇಹಿತರೆ, ಈ ಚಳವಳಿ ಒಳಗ ಏನಾಗ್ಬಿಡ್ತಪ್ಪ ಅಂದ್ರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗ್ರಿ ಅಂತೇಳಿ ಇದಕ್ಕ ಕರೆ ನೀಡಿದವ್ರು ಯಾರಪ್ಪ ಅಂದ್ರ ಅರುಣಾ ಅಸಫ್ ಅಲಿ ಅಂತ ಬರ್ತಾಳ. ಅರುಣಾ ಅಸಫ್ ಅಲಿ ಎಂಬತಕ್ಕಂಥ ಮಹಿಳೆ ಏನ್ ಮಾಡ್ತಪ್ಪ ಅಂದ್ರ ಈ ಚಳವಳಿಗೆ ಕರೆ ನೀಡ್ತಾಳ. ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರ ಏನಂತ ಇವರ ಒಂದು ಪತ್ರಿಕೆ ಬರ್ತಾ ಹರಿಜನ್ ಎಂಬ ಪತ್ರಿಕೆ. ಯಾವ ಪತ್ರಿಕೆ? ಹರಿಜನ್ ಎಂಬಿರ್ತಕ್ಕಂಥ ಪತ್ರಿಕೆ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹರಿಜನ್ ಎಂಬಿರ್ತಕ್ಕಂಥ ಪತ್ರಿಕೆಯಲ್ಲಿ ಹೇಳ್ತಾರೆ ಏನಂತ? ಭಾರತವನ್ನು ಅರಾಜಕತೆಗೆ ಬಿಟ್ಟು ಬಿಡ್ರಿ, ಭಾರತವನ್ನು ದೇವರಿಗಿಲ್ಲವೇ ಅರಾಜಕತೆಗೆ ಬಿಟ್ಟು ಬಿಡ್ರಿ ಅಂತ ಹೇಳ್ತಾರ. ಯಾರೇ? ಮಹಾತ್ಮ ಗಾಂಧೀಜಿ. ಯಾವ ಪತ್ರಿಕೆ ಒಳಗ? ಹರಿಜನ್ ಎಂಬ ಪತ್ರಿಕೆ ಒಳಗ. ಅರ್ಥ ಆಯ್ತಾ? ಸೊ ವೆರಿ ಇಂಪಾರ್ಟೆಂಟ್. ಇದಾದ್ಮೇಲೆ ಏನಪ್ಪಾ ಅಂದ್ರ ಇದೇ ಬ್ರಿಟಿಷ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಮಹಾತ್ಮ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ನೇಹಿತರೆ. ಏನಂತ? ಡು ಆರ್ ಡೈ, ಮಾಡು ಇಲ್ಲವೇ ಮಡಿ, ಮಾಡು ಇಲ್ಲವೇ ಮಡಿ ಅಂತ ಕರೆ ಕೊಡ್ತಾರ. ಡು ಆರ್ ಡೈ, ಡು ಆರ್ ಡೈ. ಎಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾಡಲು ಮಡಿ ಅಂತವು ಸ್ಟೇಟ್ಮೆಂಟ್ ಕೊಟ್ರು? ಈ ಕೊಟ್ಟನಪ್ಪ ಅಂದ್ರೆ ಚಳವಳಿಗೆ ದುಂಬ್ತಾರ. ಅಷ್ಟರಲ್ಲಿ ಏನಪ್ಪಾ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಬಂಧಿಸ್ತಾರ. ಬಂಧಿಸನಪ್ಪ ಅಂದ್ರ ಪುನಾದ ಯರವಾಡ ಜೈಲಿನಲ್ಲಿ ತೆಗೆದುಕೊಂಡು ಹೋಗಿರ್ತಾರ. ಯರವಾಡ ಜೈಲಿ ಇಟ್ಟುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ನಾವ್ ಹೇಳ್ತೀವಿ ಏನಂತ? ಮಹಾತ್ಮ ಗಾಂಧೀಜಿ 21 ದಿನಗಳ ಉಪವಾಸ ಮಾಡಿದ್ರು. ಎಲ್ಲಿ ಮಾಡಿದ್ರು? ಯರವಾಡ ಜೈಲಿನಲ್ಲಿ. ಇದೇ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ 21 ದಿನಗಳ ಕಾಲ ಮಹಾತ್ಮ ಗಾಂಧೀಜಿ ಏನಪ್ಪಾ ಅಂದ್ರ ಉಪವಾಸ ಮಾಡ್ತಾರ ಈ ಚಳವಳಿಯ ನಿಮಿತ್ತವಾಗಿ. ಇನ್ನೊಂದು ಗೊತ್ತಿರ್ಬೇಕು ಸ್ನೇಹಿತರೆ, ಭಾರತದಲ್ಲಿ ಅತಿ ಹೆಚ್ಚು ಮಹಿಳೆಯರು ಭಾಗವಹಿಸಿರ್ತಕ್ಕಂಥ ಚಳವಳಿ ಯಾರಪ್ಪ ಅಂದ್ರೆ ಬ್ರಿಟಿಷ್ ಕ್ವಿಟ್ ಇಂಡಿಯಾ ಚಳವಳಿ. ಇದರಲ್ಲಿ ಭಾಗವಹಿಸ್ತಕ್ಕಂಥ ಮಹಿಳೆಯರು ಏನಪ್ಪಾ ಅಂದ್ರ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಯಾವ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಅರ್ಥಾತ್ ಇದ್ರ ಜೊತೆ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು, ಇದಕ್ಕೆ ನಾಯಕರಿಲ್ಲದ ಚಳವಳಿ ಅಂತ ಕರಿತೀವಿ. ನಾಯಕರಿಲ್ಲದ ಚಳವಳಿ ಯಾಕ್ರಿ ಸರ? ಯಾಕಪ್ಪ ಅಂದ್ರ ಈ ಪ್ರಮುಖವಾಗಿರ್ತಕ್ಕಂಥ ನಾಯಕರ ಬಂಧಿಸಿ ಬಿಡ್ತಾರ. ಈ ಕಾರಣಕ್ಕಾಗಿ ನಾಯಕರಿಲ್ಲದ ಚಳವಳಿ ಅಂತ ಹೇಳಿ ನಾವು ಕರಿತೀವಿ. ಅರ್ಥದ? ಸೊ ಇಷ್ಟ ಏನಪ್ಪಾ ಅಂತ ಸಂಕ್ಷಿಪ್ತವಾಗಿ ಏನಪ್ಪಾ ಅಂದ್ರೆ ಬ್ರಿಟಿಷ್ ಕ್ವಿಟ್ ಇಂಡಿಯಾ ಬಗ್ಗೆ ಏನಪ್ಪಾ ಅಂದ್ರ ಸಾಕು. ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕು ಸ್ನೇಹಿತರೆ, ಇದು ಯಾವ ಮೈದಾನದಲ್ಲಿ ಕರೆ ಕೊಡ್ತಾರ? ಡು ಆರ್ ಡೈ ಅಂತೇಳಿ ಮಹಾತ್ಮ ಗಾಂಧೀಜಿಯವರು. ಇದನ್ನ ಏನಪ್ಪಾ ಅಂದ್ರೆ ಆರಂಭಗೊಂಡದಲ್ಲಿ ಮುಂಬೈನ ಗೋವಳಿ ಮೈದಾನ. ವೆರಿ ಇಂಪಾರ್ಟೆಂಟ್. ಮುಂಬೈನ ಯಾವ ಮೈದಾನ? ಗೋವಳಿ ಮೈದಾನದಲ್ಲಿ ಆರಂಭ ಆಗ್ತದ. ಬಹಳ ಸಲ ಕ್ವಶನ್ ಕೇಳ್ಯಾರ ನೋಡ್ರಿ. ಮುಂಬೈನ ಗೋವಳಿ ಮೈದಾನದಲ್ಲಿ ಏನಪ್ಪಾ ಇದಕ್ಕ ಕರೆ ಕೊಡ್ತಾರ. ಪ್ರಮುಖ ನಾಯಕರನ್ನ ಬಂಧಿಸ್ತಾರ. ಆ ಕಣಕ ಏನಪ್ಪಾ ಅಂದ್ರ ಸೊ ಎಲ್ಲಾ ಜನರು ಕೂಡ್ಕೊಂಡು ಹೋರಾಟ ಮಾಡ್ತಾರ. ಹಾಗಾಗಿ ಇದಕ್ಕೆ ಏನಪ್ಪಾ ಅಂದ್ರ ನಾಯಕರಿಲ್ಲದ ಚಳವಳಿ ಅಂತೇಳಿ ಕರಿತೀವಿ. ಭಾರತೀಯ ರಿಸರ್ವ್ ಬ್ಯಾಂಕ್ನ ವಾರ್ಷಿಕ ಮಾಹಿತಿಯ ಪ್ರಕಾರ ಈ ಕೆಳಗಿನ ಯಾವ ದೇಶಗಳು ಫೈನಾನ್ಷಿಯಲ್ ಇಯರ್ 2018ರಲ್ಲಿ ಭಾರತ ವಿದೇಶ ವಿನಿಮಯ ಹೂಡಿಕೆ ಅತಿ ದೊಡ್ಡ ಮೂಲವಾಗಿದೆ? ಅಂದ್ರೆ ಏನ್ ಕ್ವಶನ್ ಕೇಳ್ತಾರಪ್ಪ ಅಂದ್ರ ಫೈನಾನ್ಷಿಯಲ್ ಇಯರ್ 2018ದಲ್ಲಿ ಏನಪ್ಪಾ ಅಂದ್ರ ಯಾವ ದೇಶ ಬಂದು ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿತಿ? ನಮ್ಗೆ 2018 ಬೇಡ, ಇದು ಕರೆಂಟ್ ಅಫೇರ್ಸ್. ಅಂದ್ರೆ ಅವ್ರು 2018ರಲ್ಲಿ ಕೇಳ್ಯಾರ. 2000 ನೋಡ್ರಿ 2018ರಲ್ಲಿ ಇರ್ತಕ್ಕಂಥದ್ದು 2019 ಕೇಳ್ಯಾರ. ಅಂದ್ರ ನಾವು 2024 ಇದ್ದೀವಿ. ಅಂದ್ರೆ ನಾವು 2023 ಏನಪ್ಪಾ ಅಂದ್ರ ನೋಡಮ್ಮ. ನೋಡಿ ಸ್ನೇಹಿತರೆ, ಫೈನಾನ್ಷಿಯಲ್ ಇಯರ್ 2023 2023 ಏನಪ್ಪಾ ಅಂದ್ರೆ RBI ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವುದು?
ಅಮೇರಿಕಾ. ಯಾವ್ದ್ರಿ? ಸೊ ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವ್ದಪ್ಪ ಅಂತಂದ್ರೆ ಅಮೇರಿಕಾ. ಅಮೇರಿಕಾ ಆದ ತಕ್ಷಣ ಎರಡನೇದು ಯಾವ್ದಪ್ಪ ಅಂದ್ರೆ ಮಾರಿಷಸ್ ಅಂತ ನೋಡ್ತೀವಿ. ಯಾವ್ದ್ರಿ? ಮಾರಿಷಸ್. ಅರ್ಥದ ಸ್ನೇಹಿತರೆ, ಅತಿ ಹೆಚ್ಚು ಅಮೆರಿಕಾ, ಎರಡನೇದು ಯಾವ್ದಪ್ಪ ಅಂದ್ರೆ ಮಾರಿಷಸ್. ಮಾರಿಷಸ್ ಏನು ಇಂಪಾರ್ಟೆಂಟ್ ಇಲ್ಲ, ಅಮೆರಿಕಾ ಒಂದು ಗೊತ್ತಿದ್ರ ಸಾಕು. ಅತಿ ಹೆಚ್ಚು ಹೂಡಿಕೆ FDI ಅಂತ ಕರಿತೀವಿ. ಇದು ಕೂಡ ಅವಾಗ ಫುಲ್ ಫಾರ್ಮ್ ಕೇಳ್ತಿರ್ತಾರೆ ನೋಡ್ರಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತೇಳಿ ನೋಡ್ತೀವಿ. ಕನ್ನಡದೊಳಗ ಏನಪ್ಪಾ ಅಂದ್ರ ವಿದೇಶಿ ನೇರ ಹೂಡಿಕೆ. ಓಕೆನಾ? ಹಾಗಾದ್ರೆ ಮುಂದಿನ ಪ್ರಶ್ನೆ ಬನ್ನಿ ಸ್ನೇಹಿತರೆ. ಭಾರತವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಯಾವಾಗ ಆಯ್ತು ಅಂತ ನೋಡ್ತೀವಿ. ಮೊದಲು ಭಾರತ ಏನಿತ್ತಪ್ಪ ಅಂದ್ರ ಸೊ ರಾಜ್ಯ ಪರಂಪರೆ ಇತ್ತು. ಭಾರತದಲ್ಲಿ ಏನಿತ್ತು? ರಾಜ್ಯ ಪರಂಪರೆ ಅಂತ್ಯಗೊಂಡು ಏನಪ್ಪಾ ಅಂದ್ರ ಪ್ರಜಾಪ್ರಭುತ್ವ ಬಂದಿತು. ಓಕೆನಾ? ನೋಡ್ರಿ, ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಗಣರಾಜ್ಯ ಯಾವಾಗಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ 1950 ಜನವರಿ 26 ಏನಪ್ಪಾ ಅಂದ್ರ ನಮ್ಮ ಸಂವಿಧಾನ ಜಾರಿ ಬಂತು. ಅವತ್ತು ಏನಂತಪ್ಪ ಅಂದ್ರ ನಮ್ಮ ಗಣರಾಜ್ಯ ಏನತ್ರೆ ಅಲ್ಲಿಂದ ಗಣ ಎಂದ್ರೆ ಏನು? ಗಣ ಅಂದ್ರೆ ಗುಂಪು, ಜನರಿಂದ ಆಳ್ವಿಕೆ ಮಾಡತಕ್ಕಂಥ ಗುಂಪಿಗೆ ಗಣರಾಜ್ಯ ಅಂತೇಳಿ ಕರಿತೀವಿ. ಓಕೆನಾ? ಎಸ್ ವೆರಿ ಇಂಪಾರ್ಟೆಂಟ್. 1950 ಜನವರಿ 26 ಏನಪ್ಪಾ ಅಂತಂದ್ರ ನಮ್ಮ ಭಾರತ ಗಣರಾಜ್ಯವಾಯ್ತು. ಸೊ ಹಾಗಾದ್ರೆ ಒಂದು ಪಾಯಿಂಟ್ ಗೊತ್ತಿರಬೇಕು ಸ್ನೇಹಿತರೆ, ನಮ್ಮ ಸಂವಿಧಾನ ಏನಪ್ಪಾ ಅಂದ್ರೆ 1949 ನವೆಂಬರ್ 20 ಅಂಗೀಕಾರ ಮಾಡಿ ಕೊಡ್ತೀವಿ. 26 ಅಂಗೀಕಾರ ಆದ್ರೆ ಸರ್ ಮತ್ತೆ ಸಂವಿಧಾನ ರಚನೆ ಆದ್ರೂ ಮತ್ತೆ ಯಾಕೆ ನಾವು ಜಾರಿಗೆ ತರಲಿಲ್ರಿ? ನವೆಂಬರ್ 26 ನಮ್ಮ ಸಂವಿಧಾನ ರೆಡಿ ಆಗಿರ್ತಾ, ಬಟ್ 2 ತಿಂಗಳ ವೇಟ್ ಮಾಡ್ತೇವೆ. 2 ತಿಂಗಳ ವೇಟ್ ಮಾಡಿ ಜನವರಿ 26 ಇಡ್ತೀವಿ. ಯಾಕಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಬಹಳ ಸಲ PC GD RPF IAS ಕ್ವಶನ್ ಇದೆ ಸ್ನೇಹಿತರೆ. ಯಾಕೆ ಜನವರಿ 26 ನಾವು ಯಾಕೆ ಸಂವಿಧಾನ ಅವತ್ತ ಜಾರಿಗೆ ಯಾಕೆ ತಂದ್ವಿ? ವೆರಿ ಇಂಪಾರ್ಟೆಂಟ್. ಜನವರಿ 26, 1929 ಲಾಹೋರ್ದಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಜವಾಹರ್ಲಾಲ್ ನೆಹರೂರವರು, ಭಾರತ ಮೊದಲ ಪ್ರಧಾನಿ ನೆಹರು, ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡ್ತಾರ. ಯಾವ ಸ್ವರಾಜ್ಯ ರೀ? ಪೂರ್ಣ ಸ್ವರಾಜ್ಯ. ಈ ಕಾರಣಕ್ಕಾಗಿ ಏನಪ್ಪಾ ಅಂದ್ರ ಸೊ ಜನವರಿ 26 ಏನಪ್ಪಾ ನಮ್ಮ ಸಂವಿಧಾನ ನಾವ್ ಏನ್ ಮಾಡ್ತೀವಿ? 2 ತಿಂಗಳ ತಡೆದು ಏನಪ್ಪಾ ಅಂದ್ರೆ ಸಂವಿಧಾನವನ್ನ ಜಾರಿಗೆ ತರ್ತೀವಿ. ಹಾಗಾದ್ರೆ ಸರ್ ಸಂವಿಧಾನ ಯಾವಾಗ ಜಾರಿಗೆ ಬಂತಪ್ಪ ಅಂದ್ರೆ 1950 ಜೂನ್ 26 ಅಂತ ಹೇಳ್ಬೇಕು. ಯಾವಾಗ ಅಂಗೀಕಾರ ಮಾಡಿಕೊಂಡಿವಪ್ಪ ಅಂದ್ರೆ 1949 ನವೆಂಬರ್ 26 ಅಂತ ಹೇಳ್ಬೇಕು. ಹಾಗಾದ್ರೆ ಸರ ಸಂವಿಧಾನ ದಿನ ಯಾವಾಗಪ್ಪ ಅಂದ್ರೆ ಏನಂತ ಹೇಳ್ಬೇಕ್ರಿ? ಎಸ್ ವೆರಿ ಇಂಪಾರ್ಟೆಂಟ್, ನವೆಂಬರ್ 26. ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಸಂವಿಧಾನದ ದಿನ ಅಂತ ಕರಿತೀವಿ. ಸಂವಿಧಾನ ದಿನ, ಕಾನ್ಸ್ಟಿಟ್ಯೂಷನ್ ಡೇ, ಸಂವಿಧಾನ ದಿನ. ಸರ್ ಯಾವಾಗ ಮಾಡ್ತೀವ್ರಿ? 2015 ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ಅವ್ರು ಏನಪ್ಪಾ ಅಂದ್ರ ನವೆಂಬರ್ 26 ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡಕ ಶುರು ಮಾಡ್ತಾರ. ಆ ಸಂದರ್ಭದಲ್ಲಿ ನಮ್ಮ ಗಣರಾಜ್ಯವಾದಾಗ ನಮ್ಮ ಸಂವಿಧಾನ ಏನಪ್ಪಾ ಅಂದ್ರ ಸರ್ ಎಷ್ಟು ಆರ್ಟಿಕಲ್ ಇದ್ವು ರೀ? ಎಷ್ಟು ವಿಧಿಗಳು ನೋಡ್ರಿ. ಇದಕ್ಕೇನಪ್ಪಾ ಅಂತಂದ್ರ ಸ್ವಲ್ಪ ಜಸ್ಟ್ ಏನಪ್ಪಾ ಒಂದು ಚಾರ್ಟ್ ಹಾಕಿ ಬಿಡ್ತೀನಿ. ಸೊ ಇದೇನಪ್ಪಾ ಅಂದ್ರ 1950, ಇದೇನಪ್ಪಾ ಅಂದ್ರ ಪ್ರೆಸೆಂಟ್. ಓಕೆನಾ? ನೋಡಿ ಸ್ನೇಹಿತರೆ, ಸೊ ಇಲ್ಲಿ ಏನಪ್ಪಾ ಅಂದ್ರ ಭಾಗಗಳು, ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ಭಾಗಗಳಿದ್ವು? ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ವಿಧಿಗಳಿದ್ವು? ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ಅನುಸೂಚಿಗಳಿದ್ವು? ಅನುಸೂಚಿ ಅಂದ್ರ ಶೆಡ್ಯೂಲ್ಸ್ ಅಂತ. ಓಕೆನಾ? ನೋಡಿ ಸ್ನೇಹಿತರೆ, ಓಕೆ, ಸಂವಿಧಾನ ಜಾರಿಗೆ ಬಂದಾಗ ಏನಪ್ಪಾ ಅಂದ್ರ 1950 ಒಟ್ಟು ಎಷ್ಟು ಭಾಗಗಳಿದ್ವು? 22 ಭಾಗಗಳು. 22 ಭಾಗಗಳು. ಎಷ್ಟು ಭಾಗಗಳು ರೀ? 22 ಭಾಗಗಳು. ಓಕೆನಾ? 22 ಭಾಗಗಳು ಏನಪ್ಪಾ ಅಂದ್ರ ಇದು ಎಷ್ಟು ಭಾಗಗಳಿದ್ವು ರೀ? 22 ಭಾಗಗಳಿದ್ವು ಅಂತೇಳಿ ನೋಡ್ತೀವಿ. ಓಕೆನಾ? ಎಸ್ ನೋಡಿ ಸ್ನೇಹಿತರೆ, ಎಷ್ಟು ಭಾಗಗಳಿದ್ವು? 22 ಭಾಗಗಳು. ಹಾಗೆ ಸರ್ ಪ್ರಸ್ತುತ ಎಷ್ಟು ಅದಾವ ರೀ? 25 ಭಾಗಗಳು. ಸರ ಅಂದು ವಿಧಿಗಳು ಎಷ್ಟು? 395. ಸರ್ ಪ್ರಸ್ತುತ ಎಷ್ಟು? 470 ಪ್ಲಸ್. ಸರ್ ಅಂದು ಅನುಸೂಚಿಗಳು ಎಷ್ಟು? 8. ಪ್ರಸ್ತುತ ಅನುಸೂಚಿಗಳು 12. ಇದೇನಪ್ಪ ಅಂದ್ರ ನಮ್ಮ ಸಂವಿಧಾನ ಅತ್ಯಂತವಾಗಿರ್ತಕ್ಕಂಥ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಹಿನ್ನೋಟ ಅಂತೇಳಿ ನೋಡ್ತೀವಿ. ಎಸ್ ಮುಂದಿನ ಪ್ರಶ್ನೆ ಬನ್ನಿ ಸ್ನೇಹಿತರೆ. ಮೊಹಮ್ಮದ್ ಅಲಿ ಜಿನ್ನಾ ಅವ್ರಿಗೆ ಯಾವ ಬಿರುದು ಇತ್ತು? ಖೈದಿ ಅಜೀಮ್ ಎಂಬಿರ್ತಕ್ಕಂಥ ಬಿರುದು ಏನಪ್ಪಾ ಅಂದ್ರ ಮೊಹಮ್ಮದ್ ಅಲಿ ಜಿನ್ನಾ ಆಗಿತ್ತು. ಸೊ ಮೊಹಮ್ಮದ್ ಅಲಿ ಜಿನ್ನಾ ಯಾರಪ್ಪ ಅಂದ್ರ ಪಾಕಿಸ್ತಾನದ ಪಿತಾಮಹ ಅಂತ ಕರಿತೇವೆ. ಪಾಕಿಸ್ತಾನದ ಪಿತಾಮಹ ಅಂತ ಕರಿತೀವಿ. ಸೊ ಇನ್ನೊಂದು ಗೊತ್ತಿರ್ಬೇಕು ಸ್ನೇಹಿತರೆ, ಪಾಕಿಸ್ತಾನದ ಪ್ರಥಮ ಗವರ್ನರ್
ಗವರ್ನರ್ ಅಂತ ನೋಡ್ತೀವಿ. ಹಾಗಾದ್ರೆ ಸರ್ ಗೊತ್ತಿರ್ಬೇಕ್ರಿ ಸರ್, ಭಾರತದ ಮೊದಲ ಗವರ್ನರ್ ಯಾರು? ಭಾರತಕ್ಕೆ ಸ್ವತಂತ್ರ ಬಂದಾಗ 1947 ಏನಪ್ಪಾ ಅಂದ್ರ ಮೊದಲ ಗವರ್ನರ್ ಯಾರಪ್ಪ ಅಂದ್ರ ಲಾರ್ಡ್ ಮೌಂಟ್ ಬ್ಯಾಟನ್ ಏನಪ್ಪಾ ಅಂದ್ರ ಭಾರತದ ಮೊದಲ ಗವರ್ನರ್ ಹಾಕಣ. ಸೊ ತದಾದ ನಂತರ ಸ್ವಲ್ಪ ದಿನ ಆದ್ಮೇಲೆ ರಾಜ್ಯ ನಿಮ್ಗೆ ಕೊಟ್ಟು ಹೋದ್ಮೇಲೆ ಏನಪ್ಪಾ ಅಂದ್ರ ಮೊಟ್ಟ ಮೊದಲನೇದಾಗಿ ನಾವ್ ಏನ್ ಮಾಡ್ತೀವಿಪ್ಪ ಅಂದ್ರೆ ನಮ್ಮ ಭಾರತೀಯ ಒಬ್ಬ ವ್ಯಕ್ತಿನ ಏನಾಗಿ ಮಾಡ್ಕೊಳ್ತೀವಿ, ಗವರ್ನರ್ ಅನ್ನಾಗಿ ಮಾಡ್ತೀವಿ. ಅವರೇ ಯಾರಪ್ಪ ಅಂತಂದ್ರ, ಸೊ ಈಗ ಭಾರತದ ಮೊದಲ ಭಾರತೀಯ ಗವರ್ನರ್ ಭಾರತ ಮೊದಲ ಗವರ್ನರ್ ಯಾರಪ್ಪ ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಕರಿತೀವಿ. ಹಾಗಾದ್ರೆ ಭಾರತೀಯ ಮೊದಲ ಗವರ್ನರ್ ಯಾರಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಶ್ರೀರಾಜ್ ಗೋಪಾಲ್ಚಾರಿ, ಭಾರತೀಯ ಶ್ರೀರಾಜ್ ಗೋಪಾಲ್ಚಾರಿ ಅಂತೇಳಿ ಕರಿತೀವಿ. ಓಕೆನಾ. ಪಾಕಿಸ್ತಾನದ ಮೊದಲ ಗವರ್ನರ್ ಮೊಹಮ್ಮದ್ ಅಲಿ ಜಿನ್ನಾ. ಅದಾದ್ಮೇಲೆ ಏನಪ್ಪಾ ಅಂದ್ರ ಸೊ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್. ಅದಾದ್ಮೇಲೆ ಭಾರತದ ಮೊದಲ ಭಾರತೀಯ ಮತ್ತು ಕೊನೆಯ ಗವರ್ನರ್ ಜನರಲ್ ಯಾರಪ್ಪ ಅಂದ್ರ ಶ್ರೀರಾಜ್ ಗೋಪಾಲ್ಚಾರಿ ಅಂತೇಳಿ ಕರಿತೀವಿ. ಓಕೆನಾ. ಓಕೆ, ನೆಕ್ಸ್ಟ್ ಇದಾದ ತಕ್ಷಣ ಮತ್ತೇನ್ ನೋಡ್ತೀವಪ್ಪ ಅಂತಂದ್ರೆ ನೆಕ್ಸ್ಟ್ ರಾಮೋಜಿ ಫಿಲ್ಮ್ ಸಿಟಿ ಭಾರತದ ಈ ಕೆಳಗಿನ ಯಾವ ನಗರದಲ್ಲಿ ಐತಿ ಅಂತೇಳಿ ಕ್ವಶನ್ ಇದೆ ಸ್ನೇಹಿತರೆ. ಕಲ್ಕತ್ತಾ, ಜೈಪುರ್, ಹೈದರಾಬಾದ್, ಪುಣೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಹೈದರಾಬಾದ್. ಯಾವ್ದ್ರೆ ರಾಮೋಜಿ ಫಿಲ್ಮ್ ಸಿಟಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಹೈದರಾಬಾದ್. ರಾಮೋಜಿ ಫಿಲ್ಮ್ ಸಿಟಿ ಎಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಹೈದರಾಬಾದ್. ಸರ್ ಯಾವಾಗ ಸ್ಥಾಪನೆ ಐತ್ರಿ? 1990 ಸ್ಥಾಪನೆ ಆಯ್ತೈತಿ. ಹಾಗಾದ್ರೆ ಸರ ಈ ರಾಮೋಜಿ ಈ ಫಿಲ್ಮ್ ಸಿಟಿನ ಸ್ಥಾಪನೆ ಮಾಡಿದವರಪ್ಪ ಅಂದ್ರೆ ರಾಮೋಜಿ ರಾವ್ ಅಂತ ಬರ್ತಾನ. ಯಾರೇ? ರಾಮೋಜಿ ರಾವ್. ಇದರ ಸ್ಥಾಪಕ ಯಾರಪ್ಪ ಅಂತಂದ್ರೆ ರಾಮೋಜಿ ರಾವ್ ಅಂತೇಳಿ ನೋಡ್ತೀವಿ. ಸರ್ ವಿಶೇಷತೆ ಏನ್ರಿ ಇದ್ರದ್ದು? ವಿಶೇಷತೆ ಏನಪ್ಪಾ ಅಂದ್ರ ಜಗತ್ತಿನಲ್ಲಿ ಅತಿ ದೊಡ್ಡ ಫಿಲ್ಮ್ ಸಿಟಿ ಅಂತೇಳಿ ಕರಿತೀವಿ. ಜಗತ್ತಿನ ಅತಿ ದೊಡ್ಡ ಸ್ಟುಡಿಯೋ ಎಸ್ ವೆರಿ ಇಂಪಾರ್ಟೆಂಟ್. ಜಗತ್ತಿನ ಅತಿ ದೊಡ್ಡ ಸ್ಟುಡಿಯೋ ಯಾವ್ದಪ್ಪ ಅಂದ್ರೆ ರಾಮೋಜಿ ಫಿಲ್ಮ್ ಸಿಟಿ ಅಂತ ಕರಿತೀವಿ. ಸರ್ ಜಗತ್ತಿನ ಎಷ್ಟು ಐತ್ರಿ ಸರ್? ಎಷ್ಟು ಐತಿಪ್ಪ ಅಂದ್ರೆ 1666 ಎಕರೆ ಐತಿ. ಎಷ್ಟು ಎಕರೆ ಐತಿಪ್ಪ ಅಂದ್ರೆ 1666 ಎಕರೆದಲ್ಲಿ ಏನಪ್ಪಾ ಅಂದ್ರ ಈ ರಾಮೋಜಿ ಫಿಲ್ಮ್ ಸಿಟಿ ಏನಪ್ಪಾ ಅಂದ್ರ ಐತಿ. ಹಾಗಾದ್ರೆ ಸರ ಎಲ್ಲಿತಿಪ್ಪ ಅಂದ್ರ ಹೈದರಾಬಾದ್. ಎಲ್ಲೈತ್ರಿ? ಹೈದರಾಬಾದ್ ಏನಪ್ಪಾ ಅಂದ್ರ ನೋಡ್ತೀವಿ. ಎಲ್ಲಿ? ಹೈದರಾಬಾದ್. ಹಾಗಾದ್ರೆ ಸರ್ ಹೈದರಾಬಾದ್ ಎಲ್ಲಿ ಕಂಡು ಬರ್ತೀರಿ ಸರ? ಹೈದರಾಬಾದ್ ಏನಪ್ಪಾ ಅಂದ್ರ ರಾಜಧಾನಿ. ಯಾವ್ದ ರಾಜಧಾನಿ? ತೆಲಂಗಾಣಿನ ರಾಜಧಾನಿ. ಹಾಗಾದ್ರೆ ತೆಲಂಗಾಣ ರಾಜಧಾನಿ. ಓಕೆನಾ. ಸಿಎಂ ಯಾರು ಸರ? ಇತ್ತೀಚೆಗಿನಪ್ಪ ಚುನಾವಣೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಸಿಎಂ ಯಾರು? ರೇವಂತ್ ರೆಡ್ಡಿ. ಯಾವ ರೆಡ್ಡಿ? ರೇವಂತ ರೆಡ್ಡಿ ಅಂತ ಕರಿತೀವಿ. ಹಾಗಾದ್ರೆ ಸರ ಅಲ್ಲಿ ಗವರ್ನರ್ ಯಾರ ಸರ? ಗವರ್ನರ್ ಏನಪ್ಪ ಅಂದ್ರ ರಾಧಾಕೃಷ್ಣನ್ ಅಂತ ಬರ್ತಾನ. ಯಾವ ಕೃಷ್ಣನ? ರಾಧಾಕೃಷ್ಣನ್. ಇನ್ನೊಂದು ಗೊತ್ತಿರ್ಬೇಕು ಸ್ನೇಹಿತರೆ, ಇತ್ತೀಚೆಗೆ ತೆಲಂಗಾಣದ ಒಬ್ಬ ರಾಜ್ಯಪಾಲ ರಾಜೀನಾಮೆ ಕೊಟ್ಲು. ಯಾರು? ತಮಿಳು ಸೌಂದರ್ಯ ರಾಜನ್. ವೆರಿ ಇಂಪಾರ್ಟೆಂಟ್. ಯಾರಪ್ಪ ಅಂದ್ರೆ ಇತ್ತೀಚೆಗೆ ರಾಜೀನಾಮೆ ಕೊಟ್ಲು ತಮಿಳು ಸೌಂದರ್ಯ ರಾಜನ್ ಎಂಬತಕ್ಕಂಥ ಮಹಿಳೆ ಏನಪ್ಪಾ ಅಂತಂದ್ರೆ ರಾಜೀನಾಮೆ ಕೊಟ್ಲು. ಈಕೆ ಕೊಟ್ಟ ಮೇಲೆ ಏನಪ್ಪಾ ಅಂದ್ರ ಜಾರ್ಖಂಡಿನ ರಾಜ್ಯಪಾಲ ಇರ್ತಕ್ಕಂಥ ರಾಧಾಕೃಷ್ಣನ್ ರವರಿಗೆ ಏನಪ್ಪಾ ಅಂದ್ರ ಹೆಚ್ಚುವರಿಯಾಗಿ ತೆಲಂಗಾಣ ಇರ್ತಕ್ಕಂಥ ರಾಜ್ಯಪಾಲ ಹುದ್ದೆ ಕೊಟ್ಟಾರ. ಹಾಗಾದ್ರೆ ಸರ ಹೈದರಾಬಾದ್ ಎಂಬ ನಗರ ಸರ ಯಾವ ಒಂದು ನದಿ ಮೇಲೆ ಐತ್ರಿ ಹೇಳ್ಬೋದಾ? ಯಾವ್ದಪ್ಪ? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದನ್ನ ತೆಗೆದು ಬಿಡಮ್ಮ. ಯಾವ್ದ್ರಿ? ಹೈದರಾಬಾದ್. ವೆರಿ ಇಂಪಾರ್ಟೆಂಟ್. ಈ ಹೈದರಾಬಾದ್ ಇರ್ತಕ್ಕಂಥ ಒಂಚೂರು ನಗರದ ಬಗ್ಗೆ ಗೊತ್ತಿರಬೇಕು. ಹೈದರಾಬಾದ್. ಓಕೆನಾ. ಈ ಹೈದರಾಬಾದ್ ಇರ್ತಕ್ಕಂಥ ನಗರ ಸರ ಯಾವ ನದಿಪ? ಮೂಸಿ ನದಿ ಅಂತ ಕರಿತೀವಿ. ಯಾವ ನದಿ? ಮೂಸಿ ನದಿ ದಂಡೆ ಮೇಲೆ ಐತಿ. ಹಾಗಾದ್ರೆ ಸರ ಹೈದರಾಬಾದಿನ ಮೊದಲ ಹೆಸರೇನ್ರಿ? ಭಾಗ್ಯನಗರ. ಯಾವ ನಗರ? ಭಾಗ್ಯನಗರ. ಹೈದರಾಬಾದಿನ ಮೊದಲ ಹೆಸರೇನಪ್ಪ ಅಂದ್ರ ಭಾಗ್ಯನಗರ ಅಂತ ಕರಿತೀವಿ. ಹಾಗಾದ್ರೆ ಸರ ಹೈದರಾಬಾದ್ ನಗರ ನಿರ್ಮಾಣ ಮಾಡಿದವರು ಯಾರು? ಮೊಹಮ್ಮದ್ ಕುಲಿ ಕುತುಬ್ ಶಾ. ಹೈದರಾಬಾದ್ ನಗರ ನಿರ್ಮಾಪಕ ಯಾರಪ್ಪ ಅಂದ್ರೆ ಮೊಹಮ್ಮದ್ ಕುಲಿ ಕುತುಬ್ ಶಾ ಅಂತ ಕರಿತೀವಿ. ಮೊಹಮ್ಮದ್ ಕುಲಿ ಕುತುಬ್ ಶಾ. ಹಾಗಾದ್ರೆ ಸರ್ ಮೊಹಮ್ಮದ್ ಕುಲಿ ಕುತುಬ್ ಶಾ ಯಾವ ಮಂತ್ರಿಗೆ ಸಂಬಂಧಪಟ್ಟಿದ್ದಾನೆ? ಗೋಲ್ಕೊಂಡದ ನಿಜಾಂ ಶಾಹಿಗಳು. ಗೋಲ್ಕೊಂಡದ ನಿಜಾಂ
ಶಾಹಿಗಳ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ, ಮನೆತನಕ್ಕೆ ಸೇರಿದವನು. ಹಾಗಾದ್ರಿ ಸರ ಹೈದರಾಬಾದ್ ಅಂದ ತಕ್ಷಣ ನಮಗೆ ಇನ್ನೊಂದು ನೆನಪಾಕತ್ರಿ, ಏನ್ರಿ ಸರ ಚಾರ್ಮಿನಾರ್ ಅಂತ ನೋಡ್ತೀವಿ. ಇನ್ನೊಂದೇನಪ್ಪ ಅಂದ್ರ ಇದು ಗೋಲ್ಕೊಂಡಿನ ಎಜಂಶನ್ ಅಲ್ಲ, ಗೋಲ್ಕೊಂಡಿನ ಕುತುಬ್ ಶಾಹಿ ನೋಡ್ರಿ. ಗೋಲ್ಕೊಂಡಿನ ಕುತುಬ್ ಶಾಹಿಗಳು, ಗೋಲ್ಕೊಂಡಿನ ಕುತುಬ್ ಶಾಹಿ ಮನೆತನದವರಪ್ಪ ಅಂದ್ರ ನಿರ್ಮಾಣ ಮಾಡ್ತಾರ. ಯಾವ ನಗರವನ್ನ? ಹೈದರಾಬಾದ್ ನಗರವನ್ನ. ಅದರ ಮೂಲ ಹೆಸರು ಭಾಗ್ಯನಗರ. ಮುಷಿ ನದಿ ದಂಡೆ ಮೇಲೈತಿ. ಹಾಗಾದ್ರೆ ಕೊನೆಯದಾಗಿ ಮತ್ತೊಂದು ಗೊತ್ತಿರ್ಬೇಕು ಸ್ನೇಹಿತರೆ, ಏನು ಹೈದರಾಬಾದ್ ಅಂದ ತಕ್ಷಣ ಏನ್ ನೆನಪಾಕತಿ? ಏನಪ್ಪಾ ಅಂದ್ರ ಚಾರ್ ಮಿನಾರ್. ಚಾರ್ ಮಿನಾರ್ ಎಸ್ ವೆರಿ ಇಂಪಾರ್ಟೆಂಟ್. ಬಹಳ ಸಲ ಕ್ವಶನ್ ಆಗಿದೆ ಸ್ನೇಹಿತರೆ. ಚಾರ್ ಮಿನಾರ್ ಎಲ್ಲಿ ಕಂಡು ಬರ್ತದೆ? ಹೈದರಾಬಾದ್. ಹಾಗಾದ್ರೆ ಚಾರ್ ಮಿನಾರ್ ನಿರ್ಮಾಣ ಮಾಡಿದವರು ಯಾರು? ಯಾರಪ್ಪ ಅಂದ್ರೆ ಇವನಿ ಮೊಹಮ್ಮದ್ ಕುಲಿ ಕುತುಬ್ ಶಾ. ಮೊಹಮ್ಮದ್ ಕುಲಿ ಕುತುಬ್ ಶಾ ಅಂತ ಬರ್ತಾನೆ ಸ್ನೇಹಿತರೆ. ಮೊಹಮ್ಮದ್ ಕುಲಿ ಕುತುಬ್ ಶಾ. ಈ ಮೊಹಮ್ಮದ್ ಕುಲಿ ಕುತುಬ್ ಶಾ ಯಾರಪ್ಪ ಅಂದ್ರ ಈ ಹೈದರಾಬಾದ್ ನಗರದ ನಿರ್ಮಾಪಕನ ಹೌದು, ಜೊತೆಗೇನಪ್ಪ ಅಂದ್ರೆ ಚಾರ್ ಮಿನಾರ್ ನಿರ್ಮಾಪಕನು ಹೌದು ಅಂತೇಳಿ ನೋಡ್ತೀವಿ. ಅದೇ ತರನಾಗಿ ಮತ್ತೊಂದು ಮ್ಯೂಸಿಯಂ ಕಂಡು ಬರ್ತಾ. ಬಹಳ ಸಲ ಕ್ವಶನ್ ಆಗೈತಿ. SSC GD RPF ಬೇಜಾನ್ ಸಲ ಕ್ವಶನ್. ಯಾವುದು? ಸಾಲಾರ್ಜಂಗ್ ಮ್ಯೂಸಿಯಂ ಎಲ್ಲಿ ಕಂಡು ಬರ್ತದೆ? ಸಾಲಾರ್ಜಂಗ್ ಮ್ಯೂಸಿಯಂ. ಸಾಲಾರ್ಜಂಗ್ ಮ್ಯೂಸಿಯಂ ಎಲ್ಲಿ ಕಂಡು ಬರ್ತದೆ? ಅದು ಕೂಡ ಎಲ್ಲಿಪ್ಪ ಅಂತಂದ್ರ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೈದರಾಬಾದ್ ನಗರದಲ್ಲಿ ಅಂದ್ರ ಕಂಡು ಬರುತ್ತದೆ. ಓಕೆನಾ? ಓಕೆ, ಇಷ್ಟೇನಪ್ಪ ಅಂದ್ರ ಹೈದರಾಬಾದ್ ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಯಾವ್ದಪ್ಪ ಅಂದ್ರೆ ರಾಮೋಜಿ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಏನಪ್ಪಾ ಅಂದ್ರ ಫಿಲ್ಮ್ ಸ್ಟುಡಿಯೋ ಯಾವ್ದಪ್ಪ ಅಂದ್ರೆ ರಾಮೋಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ. ಎಸ್, ಇದಾದ ತಕ್ಷಣ ಏನಪ್ಪ ಅಂದ್ರ 1996ರಲ್ಲಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯರ ಮರಣದ ನಂತರ ಕೆಳಗಿನವರಲ್ಲಿ ಯಾರನ್ನು ಭಾರತ ಮಧ್ಯಂತರ ಪ್ರಧಾನಿ ನಿಮ್ಗೆ ಅರ್ಥ ಆಗಂಗಿಲ್ಲ. ಇದಕ್ಕೆ ಇಂಟೀರಿಯಂ ಪ್ರೈಮ್ ಮಿನಿಸ್ಟರ್ ಅಂತ ಕರಿತೀವಿ. ಇಂಟೀರಿಯಂ ಪ್ರೈಮ್ ಮಿನಿಸ್ಟರ್ ಯಾರು ಕಾರ್ಯನಿರ್ವಹಿಸಿದ್ರಪ್ಪ ಅಂತ ನೋಡ್ತೀವಿ. ಸೊ ಇಲ್ಲಿ ಸರಿಯಾದ ಉತ್ತರಪ್ಪ ಅಂದ್ರೆ ಗುಲ್ಜಾರ್ಲಾಲ್ ನಂದಾ. ಏನ್ರಿ ಸರ್ ಇದು? ಹಂಗ ಅರ್ಥ ಆಗಂಗಿಲ್ಲ. ಇದು ಒಂಚೂರು ಅರ್ಥ ಆಗ್ಬೇಕು. ಒಂಚೂರು ನೋಡ್ರಿಪ್ಪ ಅಂದ್ರ ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಭಾರತ ಮೊದಲ ಪ್ರಧಾನಿ ಯಾರಂದ್ರ ಜವಾಹರ್ಲಾಲ್ ನೆಹರು. ಓಕೆನಾ? ಭಾರತದ ಮೊದಲ ಪ್ರಧಾನಿ ಅಂದ್ರ ಜವಾಹರ್ಲಾಲ್ ನೆಹರು. 1947ರಿಂದ 1964ವರೆಗೆ ಏನಂತಂದ್ರೆ ಭಾರತ ಪ್ರಧಾನಿ ಇವನು ಆಳ್ವಿಕೆ ಮಾಡಿದ್ದು 17 ವರ್ಷ. ಎಷ್ಟು ವರ್ಷ? 17 ವರ್ಷ. ಅಂದ್ರ ಭಾರತದಲ್ಲಿ ಅತ್ಯಂತ ದೀರ್ಘಕಾಲ ಆಳ್ವಿಕೆ ಮಾಡಿದ ಪ್ರಧಾನಿ ಅಂದ್ರೆ ಯಾರಪ್ಪ ಅಂತಂದ್ರ ಜವಾಹರ್ಲಾಲ್ ನೆಹರು. ಇವ್ರ ರೆಕಾರ್ಡ್ ಮುರಿಬೇಕಪ್ಪ ಅಂದ್ರೆ ನರೇಂದ್ರ ಮೋದಿಜಿಯವರು ಈ ಸಲ ಗೆದ್ದು ಮತ್ತೊಂದ್ 2 ಸಲ ನೆಕ್ಸ್ಟ್ ಎಲೆಕ್ಷನ್ ಮತ್ತೆ ಗೆದ್ದು ಏನಪ್ಪಾ ಮತ್ತೆ 2 ವರ್ಷ ಪ್ರಧಾನಿ ಆಗ್ಬೇಕು. ಅವಾಗ ನೆಹರು ಅವರ ರೆಕಾರ್ಡ್ ಮುರಿಬಹುದು. ಓಕೆನಾ? 1964ರಲ್ಲಿ ಜವಾಹರ್ಲಾಲ್ ನೆಹರು ಸಾಯ್ತಾರ. ಸತ್ ನಂತರ ಏನಪ್ಪಾ ಅಂತಾರ ಮತ್ತೆ ಗುಲ್ಜಾರ್ಲಾಲ್ ನಂತರ ಏನಪ್ಪಾ ಅಂದ್ರೆ ಟೆಂಪರರಿ ಏನಪ್ಪಾ ಅಂದ್ರೆ ತಾತ್ಕಾಲಿಕ ಪ್ರಧಾನಮಂತ್ರಿಯಾಗಿ ನೇಮಕ ಆಕಾರ. ಮತ್ತ 13 ದಿನದಾಗ ಏನಪ್ಪಾ ಅಂದ್ರೆ ತಾತ್ಕಾಲಿಕ ಪ್ರಧಾನಿಯವರನ್ನು ತೆಗೆದಾಕ್ತಾರ. ಮತ್ತೆ ದೇಶದ ಪ್ರಧಾನಿಯವರ ಯಾರಪ್ಪ ಅಂದ್ರ ದೇಶದ 2ನೇ ಪ್ರಧಾನಿ ಯಾರಪ್ಪ ಅಂತಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿ ಅಂತ ನೋಡ್ತೀವಿ. ಸೊ ಇವ್ರು ಏನಪ್ಪಾ ಅಂದ್ರ 1964ರಿಂದ 1966ರವರೆಗೆ ಪ್ರಧಾನಮಂತ್ರಿ ಆಕಾರ. 1966ರಲ್ಲಿ ಅಂದ್ರ ವಿದೇಶಕ್ಕೆ ಹೋಗ್ತಾರ. ಯಾಕಪ್ಪ ಅಂದ್ರ ವಿದೇಶಕ್ಕೆ ಹೋಗಿರ್ತಾರ. ವಿದೇಶಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರ ತಾಸ್ಕೆಂಟ್ ಒಪ್ಪಂದ ಮಾಡ್ಕೋತಾರ. ತಾಸ್ಕೆಂಟ್ ಒಪ್ಪಂದ ಮಾಡ್ಕೊಂಡು ಏನಪ್ಪಾ ಅಂದ್ರ ತಜ್ಕಿಸ್ತಾನದಲ್ಲಿ ಮಧ್ಯರಾತ್ರಿ ಏನಪ್ಪಾ ಅಂದ್ರ ಅಲ್ಲಿ ತಜ್ಕಿಸ್ತಾನದಲ್ಲಿ ಮರಣ ಹೊಂದುತ್ತಾರ. ಈ ಮೂಲಕವಾಗಿ ವಿದೇಶದಲ್ಲಿ ಮರಣ ಹೊಂದಿರತಕ್ಕಂಥ ಮೊದಲ ಪ್ರಧಾನಿ ಯಾರಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರು ಸತ್ತ ತಕ್ಷಣ ಏನಪ್ಪಾ ಅಂದ್ರ ದೇಶದ ಮತ್ತೆ ಹಂಗಾಮಿ ಅನ್ನೋಕ್ಕಿಂತ ಇಂಟೀರಿಯಂ ಪ್ರೈಮ್ ಮಿನಿಸ್ಟರ್ ಅಥವಾ ಮಧ್ಯಂತರ ಪ್ರಧಾನಮಂತ್ರಿ ಯಾರು ಬರ್ತಾರಪ್ಪ ಅಂತಾರ ಯಾರ್ಯಾವರು? ಗುಲ್ಜಾರ್ಲಾಲ್ ನಂದಾ ಬರ್ತಾನ. ಗುಲ್ಜಾರ್ಲಾಲ್ ನಂದಾ ಬರ್ತಾನ. 1966 ಬರ್ತಾನ. ಬಂದು ಕೇವಲ 13 ದಿನ ಮಾತ್ರ ಇರ್ತಾನ. 13 ದಿನ. ಯಾಕಪ್ಪ ಅಂದ್ರೆ ಸ್ವಲ್ಪ ತಾತ್ಕಾಲಿಕ ಪ್ರಧಾನ ಮಾಡಿರ್ತಾರ. ಆಮೇಲೆ ಇವ್ರನ್ನ ತೆಗೆದು ಏನಪ್ಪಾ ಅಂದ್ರ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿಯಾಗಿ ಆಯ್ಕೆ ಆಗ್ತಾಳ. ಅವರೇ ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ, ಐರನ್ ಲೇಡಿ ಆಫ್ ಇಂಡಿಯಾ, ಭಾರತ ಉಕ್ಕಿನ ಮಹಿಳೆ ಅಂತ ಕರಿತೀವಿ. ಈ ಎಮ್ಮ ಏನಪ್ಪಾ ಅಂದ್ರ 1966ರಿಂದ 1977ರವರೆಗೂ ಪ್ರಧಾನಮಂತ್ರಿ ಆಗ್ತಾಳ. ದೇಶದ ಮೊದಲ ಪ್ರಧಾನಿ ಅಂತ ನೋಡ್ತೀವಿ. ನೆಕ್ಸ್ಟ್ 1977 ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಸಮೇತ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಸೋತು ಹೋಗುತ್ತಾ. ಮತ್ತೆ 77ರ ಪ್ರಧಾನಮಂತ್ರಿ ಆಕಾರ. ಅವರೇ ಯಾರಪ್ಪ ಅಂತಂದ್ರ ಮೊರಾರ್ಜಿ ದೇಸಾಯಿ ಅಂತ ಬರ್ತಾನ. ಸೊ ಇವನ್ ಏನಪ್ಪಾ ಅಂದ್ರೆ 1977ರಿಂದ 79ರವರೆಗೆ ಇರ್ತಾನ. ಇವ್ರ ವಿಶೇಷತೆ ಏನಪ್ಪಾ ಅಂದ್ರ ಕಾಂಗ್ರೆಸ್ ಕ್ಷೇತ್ರ ಮೊದಲ ಪ್ರಧಾನಿ ಅಂದ್ರೆ ಯಾರಪ್ಪ ಅಂದ್ರ ಮೊರಾರ್ಜಿ ದೇಸಾಯಿ ಅಂತೇಳಿ ನೋಡ್ತೀವಿ. ಓಕೆನಾ? ಇದಾದ ನಂತರ ಯಾರಪ್ಪ ಅಂದ್ರ ಈ ಮೊರಾರ್ಜಿ ದೇಸಾಯಿ ಅವರ ಪ್ರಧಾನಮಂತ್ರಿ ಆಕಾರ. ಅದಾದ್ಮೇಲೆ ಮತ್ತೆ ಇಂದಿರಾ ಗಾಂಧಿ ಅವ್ರನ್ನ ಬರ್ತಾರ.
ಅದಾದ್ಮೇಲೆ ಏನಪ್ಪ ಅಂದ್ರ 1986 ಮತ್ತೊಬ್ಬ ವ್ಯಕ್ತಿ ಬರ್ತಾನ, ರಾಜೀವ್ ಗಾಂಧಿ ಅಂತ. ಯಾವ ಗಾಂಧಿ? ಇವ್ರು ಏನಪ್ಪಾ ಅಂದ್ರ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಕೇವಲ 40 ವರ್ಷದಲ್ಲಿ ಏನಪ್ಪಾ ಅಂದ್ರೆ ದೇಶದ ಪ್ರಧಾನಮಂತ್ರಿ ಆಗ್ತಾನ. ಯಾರು? ರಾಜೀವ್ ಗಾಂಧಿ. ಇವ್ರ ಹೆಸರು ಒಂದು ರೆಕಾರ್ಡ್ ಐತಿ. ಇಲ್ಲಿವರೆಗೆ ಭಾರತ ಹೈಯೆಸ್ಟ್ MP ಸೀಟ್ ಗೆದ್ದವ್ರು ಯಾರಪ್ಪ ಅಂದ್ರೆ ರಾಜೀವ್ ಗಾಂಧಿ. 404 ಸೀಟ್ ಗೆದ್ದಾನ. ಈ ರೆಕಾರ್ಡ್ ಏನು ಯಾವ ಸರ್ಕಾರ ಮುರಿದಿಲ್ಲ. ಈ ಸರಿ ಮುರಿಬಹುದು ಅಂತ ಹೇಳತ್ತಾರ. ನೋಡೋಣ ಓಕೆನಾ. ಅದ್ರ ಕಷ್ಟ ಸಾಧ್ಯ. 400 ಸೀಟ್ ಬರೋದು. ಇಲ್ಲಿವರೆಗೆ ರೆಕಾರ್ಡ್ ರಾಜೀವ್ ಗಾಂಧಿ ರೆಕಾರ್ಡ್ ಯಾರು ಮುರಿದಿಲ್ಲ. ಮುಂಬರುವಂತ ದಿನಮಾನದಲ್ಲಿ ನೋಡೋಣ ಓಕೆನಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಸೊ ಮೊದಲ ಕನ್ನಡಿಗ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ HD ದೇವೇಗೌಡ. HD ದೇವೇಗೌಡ. ಸೊ ಇದೇನು RPF ಏನು ಬರಂಗಿಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. 1996 97ವರೆಗೂ ಇರ್ತಾನ. ಸೊ ತದಾದ ನಂತರ ಏನಪ್ಪ ಅಂದ್ರೆ ಅಜಾತ ಶತ್ರು ಅಂತ ಕರಿತೀವಿ. ಅಟಲ್ ಬಿಹಾರಿ ವಾಜಪೇಯಿ ಬರ್ತಾನ. ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಏನಪ್ಪಾ ಅಂದ್ರೆ 1999ರಿಂದ 2004 ಏನಪ್ಪಾ ಅಂದ್ರೆ ಪ್ರಧಾನಮಂತ್ರಿ ಆಗಿರ್ತಾನ. ನೆಕ್ಸ್ಟ್ 2004ರಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಬರ್ತಾನ. ಮನಮೋಹನ್ ಸಿಂಗ್ ಇವ್ರು ಏನಪ್ಪಾ ಅಂದ್ರ 2004ರಿಂದ 2014 10 ವರ್ಷ ಪ್ರಧಾನಮಂತ್ರಿ ಆಗಿರ್ತಾರ. ಇದಾದ ನಂತರ ನರೇಂದ್ರ ಮೋದಿಜಿ ಅವರು ಬರ್ತಾರ. ಮೋದಿ ಅಂದ್ರ ನರೇಂದ್ರ ಮೋದಿ ಬರ್ತಾನ 2014ರಿಂದ 2024ವರೆಗೂ ಇಲ್ಲಿವರೆಗೆ ಆಗ್ಯಾರ. ಈ ಚುನಾವಣೆ ನಡೀತಾ ಇದೆ. ನೋಡೋಣ ಮುಂದಿನ ದೇಶದ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾಗ್ತಾರಂತೇಳಿ ಓಕೆನಾ. ಇಷ್ಟೇನಪ್ಪ ಸಂಕ್ಷಿಪ್ತವಾಗಿರ್ತಕ್ಕಂಥ ಭಾರತದ ಪ್ರಧಾನಮಂತ್ರಿಗಳ ಒಂದು ಏನಪ್ಪಾ ಅಂದ್ರೆ ಕ್ವಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ. ನೆಕ್ಸ್ಟ್ UPSC ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರ ಅಂತ ಕ್ವಶನ್ ಆಗೈತಿ. UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರುತ್ತೆ ಸ್ನೇಹಿತರೆ. UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸರ್ UPSC ಅಂದ್ರೆ ಏನಿಲ್ಲಪ್ಪ, ಹೆಂಗ ನೀವು ಆರ್ಮಿ ಗಿರ್ಮಿ ಎಲ್ಲ ಎಕ್ಸಾಮ್ ಬರೀತಿರಲ್ಲ, ನಿಮ್ಗೆ ಎಕ್ಸಾಮ್ ನಡೆಸೋರು ಯಾರು? SSC ಅಪ್ಪ ಅಂದ್ರೆ ಅದು ಎಕ್ಸಾಮ್ ನಡೆಸುವಂತ ಒಂದು ಮಂಡಳಿ ಅಂಗ. ಅದೇ ತರ UPSC ಅನ್ನೋದು ಏನಪ್ಪಾ ಅಂದ್ರ ಇದೊಂದು ಸಂವಿಧಾನಾತ್ಮಕ ಬಾಡಿ. ಹಾಗಾದ್ರೆ ಸರ್ ಸಂವಿಧಾನ ಎಷ್ಟನೇ ಭಾಗದಲ್ಲಿ ಐತಿ ಸರ? 14ನೇ ಭಾಗ. ಎಷ್ಟನೇ ಭಾಗ? 14ನೇ ಭಾಗದಲ್ಲಿ ಐತಿ. ಹಾಗಾದ್ರೆ ಸರ ಇದಕ್ಕೆ ಎಷ್ಟನೇ ಆರ್ಟಿಕಲ್ ಸಂಬಂಧಪಡುತ್ತೆ ಸರ್? 314ನೇ ಆರ್ಟಿಕಲ್ ಸಂಬಂಧಪಟ್ಟನ. ನೋಡ್ರಿ UPSC ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರಪತಿ ಅವ್ರು ಏನಪ್ಪ ಅಂದ್ರ ನೇಮಕ ಮಾಡ್ತಾರ. ಹಾಗಾದ್ರೆ UPSC ಮೊದಲ ಅಧ್ಯಕ್ಷ ಯಾರು? ಫಸ್ಟ್ ಅಧ್ಯಕ್ಷ ಯಾರಪ್ಪ? ಮೊದಲ ಅಧ್ಯಕ್ಷ ಯಾರಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಗೊತ್ತಿರುವ ಸ್ನೇಹಿತರೆ, ರಾಸ್ ಬಾರ್ಕರ್ ಅಂತ ಬರ್ತಾನೆ. ರಾಸ್ ಬಾರ್ಕರ್ ಏನಪ್ಪಾ ಅಂದ್ರ UPSC ಮೊದಲ ಅಧ್ಯಕ್ಷ ಆದ್ರ. UPSC ಸರ್ ಪ್ರಸ್ತುತ ಅಧ್ಯಕ್ಷ ಯಾರು ಸರ್? ಕರೆಂಟ್ ಅಫೇರ್ಸ್ ಮನೋಜ್ ಸೋನಿ ಅಂತ ಬರ್ತಾನ. ಮನೋಜ್ ಸೋನಿ ಇವನ್ ಏನಪ್ಪಾ ಅಂದ್ರ UPSC ಪ್ರಸ್ತುತ ಅಧ್ಯಕ್ಷ ಅಂತ ನೋಡ್ತೀವಿ. ಹಾಗಾದ್ರೆ ಸರ್ UPSC ಯಾವಾಗ ಸ್ಥಾಪನೆ ಐತ್ರಿ? 1922 ಅಕ್ಟೋಬರ್ 1ರಂದು ಏನಪ್ಪಾ ಅಂದ್ರ ಸ್ಥಾಪನೆ ಆಕತಿ. ಹಾಗಾದ್ರೆ ಸರ್ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರ್ತಾರೆ ಸರ? ದೆಹಲಿ ಒಳಗ. ಎಲ್ಲಿ? ದೆಹಲಿ ಒಳಗೆ ಏನಪ್ಪಾ ಅಂದ್ರ ಕಂಡು ಬರ್ತಾ. ಇನ್ನು ಕೊನೆಯದಾಗಿ ಒಂದು ಗೊತ್ತಿರಬೇಕು, UPSC ಯಾರಪ್ಪ ಅಂದ್ರ ಇವರು ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? ಅಧಿಕಾರಾವಧಿ ಟೆನ್ಯೂರ್ ಅಂತ ಕರಿತೀವಿ. ಟೆನ್ಯೂರ್ ಎಷ್ಟಪ್ಪ ಅಂದ್ರ 5 ಅಥವಾ 65 ವರ್ಷ ಅಂತ ನೋಡ್ತೀವಿ. ಯಾವ್ದು ಮೊದಲು ಅದು. ಹಾಗಾದ್ರೆ ಸರಿ ಇವ್ರಿಗೆ ಪೇಮೆಂಟ್ ಎಷ್ಟಿರ್ತದ್ರಿ? UPSC ಅಧ್ಯಕ್ಷರ ಪೇಮೆಂಟ್ ಎಷ್ಟಪ್ಪ ಅಂದ್ರ 7,50,000. 7,50,000 ಏನಪ್ಪಾ ಅಂದ್ರ ಅಧ್ಯಕ್ಷರ ಪೇಮೆಂಟ್ ಆದ್ರ. ಸರಿ ಸದಸ್ಯರಿಗೆ ಎಷ್ಟು ಇರ್ತದ್ರಿ? 7,25,000. 7,25,000 ಏನಪ್ಪಾ ಅಂದ್ರ UPSC ಸದಸ್ಯರ ಪೇಮೆಂಟ್. ಇದಾದ್ರ ಇದು ಏನಪ್ಪಾ ಅಂದ್ರ ಅಧ್ಯಕ್ಷರದು. ಇಷ್ಟ ಏನಪ್ಪಾ ಅಂದ್ರ ಸಂಕ್ಷಿಪ್ತವಾಗಿ ನಿಮ್ಗ UPSC ಬಗ್ಗೆ ಸಾಕು ಸ್ನೇಹಿತರೆ. ಓಕೆನಾ? ಎಸ್ ನೋಡಿ ಸ್ನೇಹಿತರೆ, ಇಷ್ಟ ಏನಪ್ಪಾ ಅಂದ್ರ ಇದು ನಮ್ಮ ಇವತ್ತಿನ ತರಗತಿ ಆಗಿತ್ತು. ಇದೇ ತರಗತಿ ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರ ಹೆಚ್ಚು ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಓಕೆನಾ. ಸೊ ನಿಮ್ಗೆ ಎಲ್ಲಿ ಏನ್ ಅರ್ಥ ಆಗಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದನ್ನ ಮತ್ತೊಮ್ಮೆ ಹೇಳುವಂತ ಪ್ರಯತ್ನ ಏನಪ್ಪ ನಾವು ಮಾಡ್ತೀವಿ. ನಮಸ್ಕಾರ.